ನಮ್ಮದು ನೇಟಿವ್ ಪ್ಲೇಸು ಶಿರಾ ತಾಲೂಕಲ್ಲಿ ಒಂದು ಹಳ್ಳಿ ಚಿರ್ತಹಳ್ಳಿ ಅಂತ. ಸೊ ನಾವು ರೈತರ ಮಗ ನಾನು. ಸೊ ನಮಗೆ ಇಂಜಿನಿಯರಿಂಗ್ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿತ್ತು. ಪಿ ಯು ಸಿ ಆದಮೇಲೆ ಸಿ ಇ ಟಿಲಿ ನನಗೆ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಅಂದರೆ ವಿ ಯು ಸಿಲಿ ಸೀಟ್ ಸಿಕ್ತು. ಬಟ್ ನನಗೆ ಮೆಕ್ಯಾನಿಕಲ್ ಬೇಕಂತ ಹೇಳಿದಾಗ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆ ಕಾಲದಲ್ಲಿ ಬಿ ಡಿ ಟಿ. ಸೊ ಅವಾಗ ಆಲ್ಮೋಸ್ಟ್ ಒಂದು 91ನಲ್ಲಿ ಒಂದು 16-17 PhD ಹೋಲ್ಡರ್ಸ್ ಇದ್ದರು. ಸೊ ಕಾಲೇಜ್ ಸೇರಿದ್ವಿ, ಕಲ್ತ್ವಿ. ಇನ್ನೊಂದು ಏನಂದರೆ ನಮ್ಮಂಥ ಬಡ ಮಕ್ಕಳಿಗೆ ಅವಾಗ ಇದ್ದಿದ್ದು ಫೀಸು ನಮಗೆ 52 ರೂಪಾಯಿ. 1991ನಲ್ಲಿ ನಾವು ಫೀಸ್ ಕಟ್ತಾ ಇದ್ದು ಕಾಲೇಜಿಗೆ ವರ್ಷಕ್ಕೆ 52 ರೂಪಾಯಿ. ಈವನ್ ಎಕ್ಸಾಮಿನೇಷನ್ ಫೀಸು 6 ರೂಪಾಯಿ. ಸೊ ನಮ್ಮ ಥ್ರೂ ಔಟ್ ಅವರ್ ಎಕ್ಸ್ಪೆನ್ಸಸ್ಸು ಎಲ್ಲ ಒಂದು ಫ್ಯೂ ಥೌಸಂಡ್ಸಲ್ಲಿ ಮುಗಿದೋಯ್ತು. ಅದಾದಮೇಲೆ ನಾನು ಅಲ್ಲಿ ಮುಗಿಸಿದೆ. ಆಮೇಲೆ ನಾನು ಬಿ ಎಲ್ಲಿದ್ದೆ. ಆಮೇಲೆ ಭಾರತ್ ಅರ್ತ್ಮೋಸ್ಗೆ ಹೋದೆ. ಅಲ್ಲಿ ನಾನು ಆರ್ನಿ ಡಿಪಾರ್ಟ್ಮೆಂಟಲ್ಲಿದ್ದೆ. ಅಲ್ಲಿ ನಾನು ಬೇಕಾದಷ್ಟು ಪ್ರಾಡಕ್ಟ್ಸು, ಅರ್ತ್ ಮೂವಿಂಗ್ ಪ್ರಾಡಕ್ಟ್ಸು ಅಂದರೆ ಡಂಪರು, ಮೋಟರ್ ಗ್ರೇಡರು, ವಾಟರ್ ಸ್ಪ್ರಿಂಕ್ಲರು, ಕ್ರವಿಂಗ್ ಟ್ರ್ಯಾಕ್ಟರ್ಸು, ಆಮೇಲೆ ವಾಕಿಂಗ್ ಡ್ರ್ಯಾಗ್ ಲೈನ್ಸು, ದೊಡ್ಡ ದೊಡ್ಡ ಇಕ್ವಿಪ್ಮೆಂಟ್ಗಳಲ್ಲಿ ಡಿಸೈನ್ ಮಾಡೋಕ್ಕೆ ನಾನು ಒಬ್ಬ ಡಿಸೈನ್ ಇಂಜಿನಿಯರ್ ಆಗಿದ್ದೆ. ಆಮೇಲೆ ನಾನು FEA ಅಂತ ಹೇಳ್ತೀವಿ ನಾವು, ಅದರಲ್ಲಿ ನಾನು ಐ ವಾಸ್ ಎ ಹೆಡ್ ಆಫ್ ದಿ FEA ಟೀಮ್. ದೆನ್ 2006 to 2009 ಐ ವಾಸ್ ಒನ್ ಆಫ್ ದಿ ನಾನು ಆಮೇಲೆ BM ಅಲ್ಲಿದ್ದಾಗ ನಾನು ಮ್ಯಾನುಫ್ಯಾಕ್ಚರಿಂಗಲ್ಲಿದ್ದೆ, ಮಿಷಿನ್ ಶಾಪ್ ಹೆಡ್ ಮಾಡ್ತಾಯಿದ್ದೆ. ನಾನು ಡಿಸೈನ್ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಹೋದಾಗ ನನಗೆ ಅನ್ನಿಸ್ತಾ ಇತ್ತು ಸೊ ನಾನು ಡಿಸೈನಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಹಂಗಾಗಿ ನಾನೊಂದು ಸ್ಟಾರ್ಟಪ್ ಕಂಪ್ನಿಲಿ ಜಾಯ್ನ್ ಇದ್ದೆ 2006 and 2009ನಲ್ಲಿ. ಸೊ 2008-9ನಲ್ಲಿ ರಿಸೆಷನ್ ಇತ್ತು. ಆವಾಗ ನಮಗೆ ಕೆಲಸಗಳು ಸಿಗ್ತಾ ಇರಲಿಲ್ಲ, ಆರ್ಡರ್ಗಳು ಸಿಗ್ತಾ ಇರಲಿಲ್ಲ. ದೆನೇನು ಮಾಡಿದೆ, ನಾನೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೆ ವಿತ್ ಐ ವಾಸ್ ಒನ್ ಆಫ್ ದಿ ಕೋ-ಫೌಂಡರ್ ಫಾರ್ ದಿ ಮೆರಿಟ್ ಇನೋವೇಟಿವ್ ಸೊಲ್ಯೂಷನ್ಸ್. ಸೊ ಇವತ್ತು ಮೆರಿಟು ಒಂದು 200 ಜನ ಡಿಸೈನ್ ಇಂಜಿನಿಯರ್ಸ್ ಕೆಲಸ ಮಾಡ್ತೀವಿ. ಒಂದು 200 ಪ್ಲಸ್ 250 ನ್ಯೂ ಪ್ರಾಡಕ್ಟ್ಸ್ ಅಂದರೆ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಬೇಕಂತ ಹೇಳಿದ್ರೆ ಅದನ್ನು ಏನು ಡಿಸೈನ್ ಮಾಡಬೇಕು, ಏನು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಅರ್ಥ ಮಾಡಿಕೊಂಡು ಅದನ್ನು ಒಂದು ಕಾನ್ಸೆಪ್ಟ್ ಮಾಡಿ, ಆಮೇಲೆ ಒಂದು ಇಂಟರ್ನ್ಯಾಷನಲಿ ಬೆಂಚ್ ಮಾರ್ಕಿಂಗ್ ಮಾಡಿ, ಡೊಮೆಸ್ಟಿಕ್ ಬೆಂಚ್ ಮಾರ್ಕಿಂಗ್ ಮಾಡಿ, ಡೀಟೇಲ್ ಡಿಸೈನ್ ಮಾಡಿ, FEA ಮಾಡಿ, ವ್ಯಾಲಿಡೇಟ್ ಮಾಡಿ, ಅದನ್ನು ಪ್ರೋಟೋಟೈಪ್ ಬಿಲ್ಡ್ ಮಾಡಿ, ಅದನ್ನು ಟೆಸ್ಟ್ ಮಾಡಿ, ಆಮೇಲೆ ಅದನ್ನು ಆಲ್ಸೋ ಸಪ್ಲೈ ಮಾಡ್ತೀವಿ. ಇವನ್ ನಾವು ಅದನ್ನು US, ಯುರೋಪು ಮತ್ತು ಆಸ್ಟ್ರೇಲಿಯಾಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಮದು ಬೇಕಾದಷ್ಟು ನಡೀತಾ ಇದೆ. ಒಂದು 200 ಮೆಂಬರ್ ಇಂಜಿನಿಯರ್ ಕಂಪನಿಗೆ, ನಮ್ಮಂಥ ಸಣ್ಣ ಕಂಪ್ನಿಗಳಿಗೆ ಸೊ ನಮಗೆ ಒಂದು ಯಾವಾಗಲೂ ಹೊಡೆತ ಏನಂತ ಹೇಳಿದ್ರೆ, ಒಂದು 2 ವರ್ಷ 3 ವರ್ಷ ಹುಡುಗರು ಇರ್ತಾರೆ, 4 ವರ್ಷ ಇರ್ತಾರೆ, ಆಮೇಲೆ ಬಿಟ್ಟು ಹೋಗ್ತಾರೆ. ಅವಾಗ ಏನಾಗುತ್ತೆ ನಮಗೆ, ಸೊ ನಮಗೊಂದು ರಿಕ್ವೈರ್ಡ್ ಟ್ಯಾಲೆಂಟ್ ಪೂಲ್ ಸಿಗಲ್ಲ. ನಾನು ಇನ್ನೊಂದು ಯೋಚನೆ ಮಾಡಿದೆ, ಓಕೆ ನಾವು ಅನುಭವಿಸಿದ್ದೇನೋ, ನಮಗೆ ಕಷ್ಟಗಳಿತ್ತು. ಆ ಕಷ್ಟಗಳಿಗೆ ನಾವೇನು ಒಂದು ಬಡ ಮಕ್ಕಳಿಗೆ ಏನೋ ಒಂದು ಅನುಕೂಲ ಮಾಡಬೇಕು, ಬಡ ಮಕ್ಕಳಿಗೆ ಅನುಕೂಲ ಮಾಡಬೇಕು, ಅದು ನಮ್ಮ ಕಂಪ್ನಿಗೆ ಹೆಲ್ಪ್ ಆಗಬೇಕು. ಸೊ ಇವೆರಡೂ ಯೋಚನೆ ಮಾಡಿದಾಗ ಏನು ಮಾಡಿದ್ವಿ, ನಾವು ಮುಂಚೆ ಹಾಸನ್ ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜಿಂದ ಹೈರ್ ಮಾಡ್ತಾಯಿದ್ವಿ. ಸೊ ಆಮೇಲೆ ನಮಗೆ ಪ್ರೊಫೆಸರಲ್ಲಿ HOD ಡಿಪಾರ್ಟ್ಮೆಂಟ್ HOD ಪ್ರೊಫೆಸರ್ S. ಬಸವರಾಜಪ್ಪ ಅಂತ ಇದ್ದಾರೆ. ಒಂದು ಮೀಟ್ ಮಾಡಿದಾಗ ಅವರು, ಕುಮಾರ ಯಾಕೆ ವೈ ಡೋಂಟ್ ಯು ಡೂ ಸಮಥಿಂಗ್ ಫಾರ್ ಅಸ್ ಅಂತ ಕೇಳಿದಾಗ ನನಗೆ ಅನ್ನಿಸ್ತು, ಓಕೆ ನಾನು ಬೇರೆ ಕಾಲೇಜಿಗೆ ಮಾಡೋ ಬದಲು ನನ್ನ ಕಾಲೇಜಿಗೆ, ನನ್ನ ಅಲ್ಮಿನಿ ಆಗಿರೋದ್ರಿಂದ ಈ ಕಾಲೇಜಿಗೆ ಮಾಡೋಣ. ಸೊ ಏನು ಐ ಕ್ಯಾನ್ ಗಿವ್ ಸಮಥಿಂಗ್ ಬ್ಯಾಕ್ ಟು BDT ಕಾಲೇಜ್ ಅಂತ ಯೋಚನೆ ಮಾಡಿದಾಗ, ಸೊ ನಾನೇನು ಮಾಡಿದೆ, ಈಗ ಒಂದು 12 ಜನ ಹುಡುಗರನ್ನ ಹೈರ್ ಮಾಡ್ಕೊಂಡಿದ್ದೀನಿ. ಅವ್ರಿಗೇನು ನಾವು ಎವ್ರಿ ವೆನ್ಸ್ಡೇ ನಮ್ಮ ಟೀಮಿಂದ, ಅಂದರೆ ನಮ್ಮ ಟೀಮ್ ಅಂದರೆ ಡಿಸೈನ್ ಟೀಮಿಂದ, ಒಂದು ಡಿಸೈನ್ ಟೀಮ್ ಇಸ್ ಎ ವೆರಿ ಲರ್ನೆಡ್ ಟೀಮ್. ಸೊ 200+ ನ್ಯೂ ಪ್ರಾಡಕ್ಟ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೋಜರ್ ಇದೆ, ಎಕ್ಸ್ಪರ್ಟೈಸ್ ಇದೆ. ಸೊ ಅವರು ಒಂದು ಯಂಗ್ ಏಜಲ್ಲೇ ಹುಡುಗರಿಗೆ ಹೇಳ್ಕೊಟ್ರೆ ಒಳ್ಳೇದಾಗುತ್ತೆ ಅಂತೇನು ಮಾಡಿದ್ವಿ, ನಾವು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಅಪಾರ್ಟ್ ಫ್ರಮ್ ನಮ್ಮ ಡಿಸೈನ್ ಟೀಮ್ ಲೀಡ್ಸು, ಮ್ಯಾನೇಜರ್ಸ್ ಬಿಟ್ಟು ನಾನು ಸಹ ಹುಡುಗರಿಗೆ ಆನ್ಲೈನ್ ಕ್ಲಾಸ್ಗಳು ತಗೊಂಡು ಈ ಥರ ಹೋಗಬೇಕು, ಈ ಥರ ಗೈಡೆನ್ಸ್ ಹಿಂಗಿರುತ್ತೆ ಅಂತ ಮಾಡಿದಾಗ ನಮಗೇನಾಯಿತು, ಸೊ ಹುಡುಗರು ಚೆನ್ನಾಗಿ ಡೆವಲಪ್ ಆಗಿ ಸ್ಟಾರ್ಟ್ ಆದರು. ಆಮೇಲೆ ನಾವು ಅವ್ರನ್ನೆಲ್ಲ ಇಂಟರ್ನ್ಶಿಪ್ಗೆ ತೊಗೊಂಡ್ವಿ. ಈಗ 12 ಜನ ಹೈರ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಇಯರು ನಾವು ಈ ಪ್ರೋಗ್ರಾಮ್ 25 ಜನಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ವಿ. 25 ಜನ BDT ಕಾಲೇಜು ಅಂದರೆ ನನ್ನ ಕಾಲೇಜು. ಇದು ಕಾಲೇಜ್ ಅಂತ ಹೇಳಿದ್ರೆ ಕಾಲೇಜ್ ಅಂತ ಬೇರೆ ಇರ್ಬೋದು, ಇದು ನಮಗೊಂದು ಎಮೋಷನ್ನು, ನಮಗೊಂದು ಅಟ್ಯಾಚ್ಮೆಂಟು. ಏನಾದ್ರು ಒಂದು ಮಾಡಬೇಕು, ಏನೋ ವಿಡಿಯೋ ಮಾಡಿದಾಗ ಅನಿಸುತ್ತೆ, ಇಷ್ಟೊಂದು ನಮ್ಮ ಕಾಲೇಜು 75 years ಆಫ್ ಗ್ಲೋರಿಯಸ್ ಹಿಸ್ಟ್ರಿ, ಏನೋ ಒಂದು ಮಾಡೋಣ. ಸೊ ಮೇಕ್ ಶೂರ್ ದಟ್ ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಎಸ್ಪೆಷಲಿ ಟೈರ್ 2, ಟೈರ್ 3 ಸಿಟೀಸಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಬಂದು ಮಾಡಿದಾಗ ಹುಡುಗರಿಗೆ ಅವ್ರಿಗೆಲ್ಲ ಹೆಲ್ಪ್ ಮಾಡಿದಾಗ ಏನಾಗುತ್ತೆ, ಸೊ ನ್ಯಾಚುರಲಿ ಅದು ನಮಗೂ ಸಂತೋಷ ಆಗುತ್ತೆ. ನಾವು ಏನಾದರೂ ವಿ ಹ್ಯಾವ್ ಗಿವನ್ ಬ್ಯಾಕ್ ಟು ಕಾಲೇಜ್, ವಿ ಆರ್ ಗಿವನ್ ಬ್ಯಾಕ್ ಟು ಸೊಸೈಟಿ ಅನಿಸುತ್ತೆ. ಹಂಗಾಗಿ ನಾನು ಒಂದು ಬಸವರಾಜಪ್ಪ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಏನು ನೀವು ಕಂಪ್ಲೀಟ್ ಮೆಕ್ಯಾನಿಕಲ್ ಇಂಜಿನಿಯರ್ 60 ಜನ 70 ಜನ ಏನು ಮಾಡಿದ್ರು ಅಷ್ಟು ಇಂಜಿನಿಯರು ಪ್ರವೀಣ 2-3 ಇಯರ್ಸ್ಗೆ ನಾವು ಎಲ್ಲರನ್ನೂ ಹೈರ್ ಮಾಡ್ತೀವಿ.
ಅದಕ್ಕೆ ಏನು ಪ್ರೋಗ್ರಾಮ್ ಬೇಕೋ ಜಾಯಿಂಟ್ ವರ್ಕೌಟ್ ಮಾಡಿ ಈವನ್ ಫಸ್ಟ್ ಸೆಮಿಸ್ಟರ್ ಅಂದರೆ ಅವರಿಗೆ ಒಂದು ಆನ್ಲೈನ್ ಕ್ಲಾಸಸ್ ಮಾಡೋಣ. ಇಫ್ ದೇ ವಾಂಟೆಡ್ ಟು ಬಿಕಮ್ ಎ ಡಿಸೈನ್ ಇಂಜಿನಿಯರ್ ಫಸ್ಟು 4 ವರ್ಷದಲ್ಲಿ ಅವ್ರು ಏನೆಲ್ಲ ಕಲ್ತ್ಕೋಬೇಕು, ಇಂಡಸ್ಟ್ರಿಗೆ ಏನು ಬೇಕು, ಅಷ್ಟು ಜನನು 60 ಜನನು 4-5 ವರ್ಷದಿಂದ ಹಿರ್ ಮಾಡೋಣ. ಇವಾಗ 12 ಮಾಡಿದ್ವಿ, ನೆಕ್ಸ್ಟ್ ಇಯರ್ 25 ಮಾಡ್ತೀವಿ, ಅದನ್ನು ನೆಕ್ಸ್ಟ್ 40 ಮಾಡೋಣ. ಸೊ ಪ್ರಾಬ್ಲಿ ಬೈ 2030 or 2029, so we should have all the 60 from BD working at Merit. Thank you very much. Thank you.